ನಮಸ್ತೆ ವೀಕ್ಷಕರೇ, ಆಸೆ ಧಾರಾವಾಹಿಯ ಶನಿವಾರದ ಸಂಚಿಕೆಯನ್ನು ನೋಡ್ಕೊಂಬರೋಣ ಬನ್ನಿ. ಇನ್ನು ಈ ಸಂಚಿಕೆ ಆರಂಭದಲ್ಲಿ ಮನೋಜ ಸ್ನಾನ ಮಾಡಬೇಕು ಅಂತ ಹೋಗ್ತಾನೆ. ಇನ್ನು ಹೋಗೋಕ್ಕಿಂತ ಮುಂಚೆ ಇಲ್ಲಿ ಫೋನಲ್ಲಿ ಯಾವುದೋ ಅನ್ನೋನ್ ನಂಬರ್ ಬಂದಿದೆಯಲ್ಲ ಅಂತ ಟೆನ್ಷನ್ ಆಗಿರ್ತಾಳೆ. ರೋಹಿಣಿ ಟೆನ್ಷನ್ ನೋಡಿದಾಗ ನಂಬರ್ ಯಾವುದೋ ಗೊತ್ತಾಗೋದಿಲ್ಲ, ಬಿಡು ಹೋಗ್ಲಿ ಬಿಡು ಅಂತ ಬಿಟ್ಟಾಕ್ಬಿಟ್ಟು ಅವರು ಸ್ನಾನ ಮಾಡೋದಕ್ಕೆ ಅಂತ ಹೋಗ್ತಾರೆ. ಸೂರ್ಯ ಬಿಸಿ ನೀರನ್ನು ಇಟ್ಟಿರ್ತಾನೆ. ಇವನಿಗೆ ಗೊತ್ತಾಗ್ದಲೇ ಬಿಸಿ ನೀರನ್ನ ಮೈ ಮೇಲೆ ಹಾಕ್ಕೊಂಡಾಗ ಮೈಯೆಲ್ಲ ಸುಟ್ಟೋಗ್ಬಿಡುತ್ತೆ. ಅಮ್ಮ ಅಪ್ಪ ಅಂತ ಹೇಳಿ ಆಚೆಗೆ ಆ ಒಂದು ವಾಶ್ರೂಮಿಂದ ಆಚೆಗೆ ಕಿರ್ಚ್ಕೊಂಡು ಓಡ್ಕೊಂಡು ಬರ್ತಾ ಇದ್ದಾನೆ. ಈ ಕಡೆಯಿಂದ ಶಾಂತಿ ಮತ್ತು ರೋಹಿಣಿ ಇಬ್ಬರು ಕೂಡ ಬರ್ತಿದ್ದಾನೆ. ಏನಾಯಿತು ಮನೋಜ, ಯಾಕೋ ಈಗ ಕೂಗ್ತಿದ್ಯಾ ಅಂತ ಕೇಳ್ತಿದ್ದಾರೆ. ನೋಡಮ್ಮ, ಯಾರೋ ಬಿಸಿನೀರು ಇಟ್ಬಿಟ್ಟಿದ್ದಾರೆ, ಮೈಯೆಲ್ಲ ಎಷ್ಟು ಕೆಂಪಾಗಿದೆ ನೋಡು ಅಂತ ಹೇಳಿ ಹೇಳ್ತಿದ್ದಾರೆ. ಆಗ ಶಾಂತಿ ಯೋಚನೆ ಮಾಡಿ, ಇದೆಲ್ಲ ಮಾಡಿರೋರು ಯಾರು? ಏ ಮೀನಾ, ಬಾರೆ ಇಲ್ಲಿ ಅಂತ ಹೇಳಿ ಕರಿತಾ ಇರ್ತಾರೆ. ಆಗ ಸೂರ್ಯ ಬಂದು, ಮೀನಾ ಅಲ್ಲ ಮಾಡಿರೋದು, ಈ ಸೂರ್ಯ, ಒನ್ ಆ್ಯಂಡ್ ಓನ್ಲಿ ಸೂರ್ಯ ಅಂತ ಹೇಳಿ ಹೇಳ್ತಿರ್ತಾರೆ. ಇದನ್ನು ಕೇಳಿ ರೋಹಿಣಿಯವರು, ನಿಮಗೆ ಸ್ವಲ್ಪನೂ ಮ್ಯಾನರ್ಸ್ ಇಲ್ವಾ, ಈ ಥರ ಎಲ್ಲ ಮಾಡ್ತಿರಲ್ಲ, ಸೋ ಫೂಲಿಶ್ ಅಂತ ಹೇಳಿ ರಬ್ಬಿಶ್ ಅಂತ ಬೈತಾ ಇದ್ದಾರೆ. ರಬ್ಬಿಶ್, ಫೂಲಿಶ್, ಬೇರೆಯವ್ರ ಹೆಂಡ್ತಿಗೆ ಕೆಲಸ ಹೇಳೋಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು. ಇನ್ನೇನಾದರೂ ನನ್ನ ಹೆಂಡ್ತಿಗೆ ಯಾರಾದರೂ ಕೆಲಸ ಹೇಳಿದ್ರೆ ಎಲ್ಲರಿಗೂ ಹೀಗೆ ಇರುತ್ತೆ, ಇದು ಬರೀ ಮಾಂಜ ಅಷ್ಟೇ, ಇನ್ನೂ ಕೂಡ ಕತೆ ಫುಲ್ ಇದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅವ್ರು ಹೇಳಿದಾಗ ಏನೂ ಕೂಡ ಮಾತಾಡದೆ ಶಾಂತಿ ಮತ್ತು ರೋಹಿಣಿ ಸುಮ್ಮನೆ ನಿಂತಿರ್ತಾರೆ. ಆಮೇಲೆ ಅವರೆಲ್ಲರೂ ಕೂಡ ಒಳಗಡೆ ಹೋಗ್ತಿದ್ದಾರೆ. ಹೋಗಮ್ಮ ರೋಹಿಣಿ, ಕರ್ಕೊಂಡೋಗಿ ಕೊಬ್ಬರಿ ಎಣ್ಣೆ ಹಚ್ಚಿ ತಿಕ್ಕು, ಎಷ್ಟೊಂದು ಕೆಂಪಾಗ್ಬಿಟ್ಟಿದೆ ಮೈಯೆಲ್ಲ, ಅಯ್ಯೋ ಪಾಪ ಅಂತೇಳಿ ಹೇಳ್ತಿರ್ತಾರೆ. ಹಾಗೆ ಸ್ವಲ್ಪ ಟೆನ್ಷನಲ್ಲಿ ಶಾಂತಿ ಮನೆಯಲ್ಲಿ ಹಾಗೆ ಒಂದು ರೌಂಡ್ ಆಗ್ತಾ ಇರ್ತಾಳೆ. ಅಷ್ಟರಲ್ಲಿ ರಂಗನಾಥ್ ಬರ್ತಾ ಇದ್ದಾನೆ. ರಂಗನಾಥ್ ಬಂದು, ಯಾಕೆ ಶಾಂತಿ ಹಿಂಗೆ ಓಡಾಡ್ತಾ ಇದೆಯಾ ಅಂತೇಳಿ ಕೇಳ್ತಾ ಇದ್ದಾರೆ. ಇನ್ನೇನು ರೀ, ನನಗೆ ಬಿ ಪಿ ರೈಸ್ ಆಗ್ತಾ ಇದೆ ಅಂತೇಳಿ ಹೇಳ್ತಾ ಇರ್ತಾಳೆ. ಹೌದಾ, ಬಿ ಪಿ ಬಂದ್ಬಿಡ್ತಾ ನಿನಗೆ? ಮನೆಯಲ್ಲಿ ಎಲ್ಲರೂ ಕೂಡ ಟೆನ್ಷನ್ ಕೊಡ್ತಾ ಇದ್ದೆ, ಕೊನೆಗೂ ಹೇಗೋ ನಿಂಗೆ ಬಿ ಪಿ ಬಂತಲ್ಲ, ನಂಗೆ ಈಗ ಖುಷಿ ಆಗ್ತಿದೆ ಅಂತ ಹೇಳಿ ಹೇಳ್ತಿರ್ತಾರೆ. ಅದಾಗಲ್ಲ ರೀ, ನಿಮ್ಮ ಮಗ ಸೂರ್ಯ ಏನು ಮಾಡ್ದ ಗೊತ್ತಾ ನಿಮಗೆ? ನಮ್ಮ ಮಗ ಅಂದರೆ ಮನೋಜಂಗೆ ಬಿಸಿನೀರು ಇಟ್ಬಿಟ್ಟು ಅವನ ಮೈಯೆಲ್ಲ ಕೆಂಪಾಗ್ಬಿಟ್ಟಿದೆ, ಹಾಗೆಲ್ಲ ಮಾಡ್ತಾ ಇದ್ದಾನೆ, ಬಿಸಿನೀರನ್ನ ಮೈ ಮೇಲೆ ಹಾಕಿದ್ದ ಅಂತೇಳಿ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಸೂರ್ಯ ಕೂಡ ಬರ್ತಾ ಇದ್ದಾನೆ. ನನಗಿನ್ನೂ ಕೂಡ ಹಾಗೆ ಮಾಡೋವಷ್ಟು ನನಗೆ ಕಾಲಾವಕಾಶ ಸಿಗಲಿಲ್ಲ, ನಂಗೆ ಅಷ್ಟೊಂದು ಟೈಮ್ ಕೊಡಲಿಲ್ಲ, ಅವನೇ ಮೈ ಮೇಲೆ ಸುರ್ಕೊಂಡು ಮೈ ಗಾಯ ಮಾಡ್ಕೊಂಡಿದ್ದಾನೆ ಅಪ್ಪ ಅಂತೇಳಿ ಸೂರ್ಯ ಹೇಳ್ತಿರ್ತಾನೆ. ಯಾಕೋ ಸೂರ್ಯ ಹೀಗೆಲ್ಲ ಮಾಡ್ತೀಯಾ ಅಂತೇಳಿ ಹೇಳ್ತಿರ್ತಾರೆ. ಅದಾಗಲ್ಲಪ್ಪ, ಬೇರೆಯವ್ರ ಹೆಂಡ್ತಿಗೆ ಕೆಲಸ ಹೇಳ್ಬೇಕಾದ್ರೆ ಯೋಚನೆ ಮಾಡಬೇಕು ತಾನೆ, ನನ್ನ ಹೆಂಡ್ತಿ ಎಲ್ಲರೂ ಕೆಲಸನೂ ಮಾಡೋದಕ್ಕಾಗುತ್ತಾ ಅಂತೇಳಿ ಸೂರ್ಯ ಹೇಳ್ತಾ ಇರ್ತಾನೆ. ಅಲ್ಲಿಂದ ಹೇಳಿ ಹೊರ್ಟೋಗ್ಬಿಡ್ತಾನೆ. ಮತ್ತೆ ಈಗ ಶಾಂತಿ ಹೇಳ್ತಾ ಇದ್ದಾಳೆ, ರೀ ನೀವೇನಾದರೂ ಬೇಜಾರು ಮಾಡ್ಕೊಳ್ಳಿಲ್ಲ ಅಂದರೆ ಒಂದು ಮಾತು ಹೇಳ್ತೀನಿ ಕೇಳ್ತೀರಾ ಅಂತ ಹೇಳಿ ಹೇಳ್ತಿದ್ದಾರೆ. ನೀನು ಹೇಳೋದೆಲ್ಲ ಬೇಜಾರು ಮಾಡ್ಕೊಳೋದೆ ತಾನೇ ಅಂತ ಹೇಳಿ ಇಲ್ಲಿ ರಂಗನಾಥ್ ಹೇಳ್ತಿದ್ದಾರೆ. ಅದೇನೆಂದರೆ, ಈ ಸೂರ್ಯನು ಮೀನನ್ನು ಬೇರೆ ಮನೆ ಮಾಡಿಟ್ರೆ ನಮ್ಮ ಮನೆ ಶಾಂತಿಯಾಗಿರುತ್ತೆ ಅಲ್ವಾ ಅಂತ ಹೇಳಿ ಹೇಳ್ತಾ ಇದ್ದಾಳೆ. ಆಗ ರಂಗನಾಥ್ಗೆ ತುಂಬ ಸಿಟ್ಟು ಬರುತ್ತೆ, ತುಂಬ ಕೋಪ ಬರುತ್ತೆ, ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ. ಏನು ರೀ, ಏನು ಮಾತಾಡ್ತಿಲ್ಲ ಅಂತೇಳಿ ಕೇಳ್ತಾ ಇದ್ದಾರೆ. ಸ್ವಲ್ಪ ಟೈಮ್ ಬೇಕು, ನನಗೆ ಕಾಲಾವಕಾಶ ಬೇಕು ಅಂತೇಳಿ ರಂಗನಾಥ್ ಹೇಳ್ತಿದ್ದಾರೆ. ಹೌದಾ, ನೀವೀಗಂತ ಹೇಳ್ತಾ ಇದ್ದೀರಲ್ಲ, ಸ್ವಲ್ಪ ಏನು ಜಾಸ್ತಿನೇ ಟೈಮ್ ತೊಗೊಂಡು ನಿಧಾನಕ್ಕೆ ಯೋಚನೆ ಮಾಡಿರಿ ಅಂತ ಹೇಳಿ ಅಲ್ಲಿಂದ ಹೇಳ್ಬಿಟ್ಟು ಹೊರಟೋಗ್ತಾ ಇದ್ದಾಳೆ. ಹೋಗಿ ಇನ್ನು ಆ ಕಡೆ ನೋಡಿದ್ರೆ ಇಲ್ಲಿ ಪಾಪ ಶ್ರುತಿಗೆ ಡ್ರೈ ಸ್ಕಿನ್ ಆಗಿದೆ, ನನಗೆ ಜ್ಯೂಸ್ ಬೇಕು ಅಂತೇಳಿ ಜ್ಯೂಸ್ ಮಾಡಿಸೋದಕ್ಕೆ ಮೀನಿನ ಹತ್ರ ಬರ್ತಾ ಇದ್ದಾಳೆ. ಶಾಂತಿ ಹೇಳಿ ಮೀನಿಗೆ ಜ್ಯೂಸ್ ಮಾಡ್ತಾ ಇದ್ದಾಳೆ. ಮೀನ ತೊಗೊಂಡೋಗ್ಬೇಕಾದ್ರೆ ಅವ್ರ ಅತ್ತೆ, ನೀನು ತೊಗೊಂಡೋಗ್ಬೇಡ ಅಂತ ನಾನೇ ತೊಗೊಂಡೋಗ್ತೀನಿ ಅಂತ ಹೇಳಿ ಹೋಗ್ತಾ ಇರ್ತಾರೆ. ಹಾಗೆ ಅಲ್ಲಿ ಹೋಗ್ಬೇಕಾದ್ರೆ ರೋಹಿಣಿ ಸಿಗ್ತಾ ಇದ್ದಾಳೆ. ರೋಹಿಣಿ ಸಿಗಬೇಕಾದ್ರೆ, ನೋಡಮ್ಮ ರೋಹಿಣಿ, ಇದು ತೊಗೊಂಡೋಗಿ ಶ್ರುತಿಗೆ ಕೊಡು ಅಂತೇಳಿ ಹೇಳ್ತಿದ್ದಾರೆ. ರೋಹಿಣಿಗೆ ತುಂಬ ಸಿಟ್ಟು ಬರುತ್ತೆ. ಅಷ್ಟರಲ್ಲಿ ಸೂರ್ಯ ಕೂಡ ಬರ್ತಾ ಇದ್ದಾನೆ. ಸೂರ್ಯ ರೋಹಿಣಿ ಮತ್ತು ಅವ್ರ ಅಮ್ಮನ ಶಾಂತಿ ನೋಡಿ ಇಬ್ಬರೂ ಕೂಡ ನಗ್ತಾ ಇದ್ದಾನೆ. ಎಂಥ ಕಾಲ ಬಂತು, ಎಲ್ಲರೂ ಕಾಲನ್ನ ಎಳೆಯುತ್ತೆ. ಒಂದು ಕಾಲದಲ್ಲಿ ಮನೆಯಲ್ಲಿ ರಾಜ ವೈಭೋಗ ಸಿಗ್ತಾಯಿತ್ತು, ಕೈಗೊಂದು ಕಾಲ್ಗೊಂದು ಆಳು ಸಿಗ್ತಾಯಿದ್ರು. ಆದರೆ ಈಗ ಇವರೇ ಇನ್ನೊಬ್ಬರು ಹಾಳಾಗ್ತಾ ಇದ್ದಾರಲ್ಲ ಅಂತ ಹೇಳಿ ರೋಹಿಣಿನ ನೋಡಿ ನಗ್ತಾ ಇರ್ತಾನೆ. ಈಗ ರೋಹಿಣಿ ಒಂದು ಜ್ಯೂಸನ್ನ ತೊಗೊಂಡು ರೂಮ್ಗೆ ಹೋಗ್ತಾ ಇದ್ದಾಳೆ, ಇಲ್ಲಿ ಶ್ರುತಿಗೆ ಕೊಡಬೇಕು ಅಂತ. ಶ್ರುತಿ, ನನ್ನ ಕೈ ಎಲ್ಲ ಡ್ರೈ ಆಗಿಬಿಟ್ಟಿದೆ, ಆಯಿಲ್ ಹಚ್ಚಿದ್ದೀನಿ, ನೀವೇ ಕುಡಿಸ್ಬೋದಾ ಅಂತೇಳಿ ಹೇಳ್ತಿರ್ತಾರೆ. ರೋಹಿಣಿಗೆ ಇವಳೆ ಜ್ಯೂಸ್ ಕುಡಿಸಿ ಜೊತೆಗೆ ಲಿಪ್ನು ಕೂಡ ಒರೆಸೋದಕ್ಕೆ ಟಿಶ್ಯೂನು ಕೂಡ ಒರೆಸಿ ಬರ್ತಾಳೆ. ತುಂಬ ಸಿಟ್ಟು ಬಂದಿರುತ್ತೆ. ಬಂದು ರೂಮಲ್ಲಿ ಕೂತಿರ್ತಾಳೆ.
ಮತ್ತೆ ಇಲ್ಲಿ ಶ್ರುತಿ ಬರ್ತಾ ಇದ್ದಾಳೆ. ಶ್ರುತಿ ಬಂದು, ಅತ್ತೆ ತುಂಬ ನನ್ನ ನೈಲ್ಸ್ ಎಲ್ಲ ಬೆಳೆದ್ಬಿಟ್ಟಿದೆ, ನೈಲ್ ಕಟರ್ ಎಲ್ಲಿದೆ ಹೇಳ್ತೀರಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಅಯ್ಯೋ ನೈಲ್ ಕಟರ್ ಯಾಕಮ್ಮ, ನಮ್ಮ ಮನೇಲಿ ನೈಲ್ ಕಟ್ ಮಾಡೋರು ಇದ್ದಾರಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಶಾಂತಿ. ಯಾರತ್ತೆ ಅವರು ಅಂತೇಳಿ ಕೇಳ್ತಿದ್ದಾರೆ. ಇನ್ಯಾರಮ್ಮ, ರೋಹಿಣಿ ಬಾಯಿಲಿ ಅಂತೇಳಿ ಕರಿತಾ ಇದ್ದಾರೆ ರೋಹಿಣಿಗೆ. ರೋಹಿಣಿ ರೋಹಿಣಿ ಅಂತ ಎಷ್ಟು ಸಲ ಕರೀತಾರೆ ಇವತ್ತೆ ಅಂತೇಳಿ ಬೈಕೊಂಡು ಬರ್ತಾ ಇದ್ದಾಳೆ. ಏನತ್ತೆ ಅಂತೇಳಿ ಕೇಳ್ತಿದ್ದಾರೆ. ಅದೇ ನಮ್ಮ ನೈಲ್ ಕಟರು, ಐಬ್ರೋಸು ಎಲ್ಲ ಮಾಡ್ತೀಯಲ್ಲ ಅದನ್ನೆಲ್ಲ ಏನಂತಾರೆ ಹೇಳು, ಪೆಡಿಕ್ಯೂರು ಅದನ್ನು ಶ್ರುತಿಗೆ ಒಂದು ಸ್ವಲ್ಪ ಮಾಡಬೇಕಾಗಿತ್ತು ನೀನು ಅಂತೇಳಿ ಹೇಳ್ತಾ ಇದ್ದಾರೆ. ಆಗ ಇನ್ನೂ ಕೂಡ ಅವಳಿಗೆ ತುಂಬ ಸಿಟ್ಟು ಬರುತ್ತೆ. ಇವಾಗಲೇ ಇಷ್ಟೊಂದೆಲ್ಲ ಕೆಲಸ ಮಾಡ್ತಾಯಿದ್ದೀನಿ, ಏನಾದರೂ ಮಾಡಿ ಇದಕ್ಕೆಲ್ಲ ಒಂದು ಪುಲಿಸ್ ಸ್ಟಾಪ್ ಅನ್ನೋದನ್ನ ಇಡಬೇಕು, ಇಲ್ಲಾಂದರೆ ಮೀನಿನ ಥರ ಆಗ್ಬಿಡ್ತೀನಿ ನಾನು ಅಂತೇಳಿ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ಇಲ್ಲಿ ಶ್ರುತಿ ಮತ್ತು ರವಿ ಇಬ್ಬರು ಕೂಡ ಕಾರ್ ಶೋರೂಮ್ಗೆ ಅಂತ ಹೋಗಿರ್ತಾರೆ. ಅಲ್ಲಿ ಹೋಗಿ ನಮ್ಮ ಅಣ್ಣ ಇದೇ ಆಫೀಸಲ್ಲಿ ಕೆಲಸ ಮಾಡ್ತಾ ಇರೋದು ಅಂತ ಹೇಳ್ತಾರೆ. ಏನು ಹೆಸರು ಅಂತ ಕೇಳಿದಾಗ ಮನೋಜ್ ಅಂತ ಹೇಳ್ತಿರ್ತಾರೆ. ಅಂಥವ್ರು ಯಾರೂ ಇಲ್ಲ ಅಂದಾಗ ಮನೋಜಿಗೆ ಫೋನ್ ಮಾಡ್ತಾ ಇದ್ದಾರೆ. ಅವನು ಪಾರ್ಕಲ್ಲಿ ಇರ್ತಾನೆ. ಪಾರ್ಕಲ್ಲಿ ನಾನು ಆಫೀಸಲ್ಲೇ ಇದ್ದೀನಿ ಅಂತೇಳಿ ಹೇಳ್ತಾ ಇರ್ತಾನೆ. ಇವತ್ತಿನ ಸಂಚಿಕೆಯಲ್ಲಿ ಮೇ ಬಿ ಮನೋಜ್ ಅವರು ಸಿಗಾಕೊಳ್ಳೋ ಒಂದು ಸಂಚಿಕೆ ಎದುರಾಗುತ್ತೆ.